ಗುರುವೇ ನಮಸ್ಕಾರ. ಎಲ್ಲರಿಗೂ ಪಂಚಭೂತ ಲಿಂಗಗಳ ಈ ಜರ್ನಿಗೆ ಸ್ವಾಗತ. ಹಿಂದಿನ ನೋಡಿದಾಗ ನಾವು ಅಗ್ನಿಲಿಂಗ ಅರುಣಾಚಲೇಶ್ವರದಲ್ಲಿರುವ ಅಗ್ನಿಲಿಂಗವನ್ನು ಎಕ್ಸ್ಪ್ಲೋರ್ ಮಾಡಿದ್ದೇವೆ, ನಾನು ನಿಮಗೆ ತೋರಿಸಿದ್ದೆ. ಇವಾಗ ನಾವು ಜಲತತ್ವ ಹೊಂದಿರುವ ಶ್ರೀರಂಗಮ ಸಮೀಪಿರುವ ಜಂಬುಕೇಶ್ವರ ದೇವಾಲಯದಲ್ಲಿರುವ ಜಲಲಿಂಗವನ್ನು ಇವತ್ತು ನಾನು ನಿಮ್ಗೆ ತೋರ್ಸಕೊಂತೀನಿ. ನಾನು ನಿಮ್ದೇನಾದೀಗ ಈ ಗೋಪುರ ನಮ್ಮ ಜಗತ್ತಿನಲ್ಲೇ ಅತಿ ಎತ್ತರವಾದ ಗೋಪುರ ಇದು. ಇವಾಗ ನಾನು ಶ್ರೀರಂಗಮದಲ್ಲಿದ್ದೀನಿ. ಶ್ರೀರಂಗಮದಿಂದ ಜಂಬುಕೇಶ್ವರ್ಗೆ ಹೋಗ್ಬೇಕಪ್ಪ ಅಂತಂದ್ರೆ ಈ ಥರ ಬಸ್ ಸಿಗ್ತಾವ. ಬಸ್ ಹತ್ಕೇಶಂದ್ರ ಜಂಬುಕೇಶ್ವರ ಕಡೆ ಹೋಗಂಬರತ್ತ. ಅಲ್ಲ ಜಂಬುಕೇಶ್ವರ, ಹಾಂ, ಆ ಜಂಬುಕೇಶ್ವರ ಅನ್ನೋದೀಗ ಅದೊಂದು ಸಣ್ಣ ಸಿಟಿ ಒಳಗದ. ಆ ಸಿಟಿ ಹೆಸರು ತಿರುಅಣ ಕೈವಳ್. ತಿರು ಅಂದ್ರೆ ಪವಿತ್ರ, ಆನೆ, ತಿರು ಅಣ ಅಂದ್ರೆ ಆನೆ. ಅದೊಂದು ಕಥೆನೇ ಅದ, ಅಲ್ಲಿ ಹೋಗಿ ನಿಮಗೆ ಹೇಳ್ತೀನಿ ಅಂತ. ಬರೇ 2 ನಿಮಿಷದಾಗ ಶ್ರೀರಂಗಮದಿಂದ ಈ ಜಂಬುಕೇಶ್ವರಕ್ಕೆ ಬಂದೇವಿ. ನಾನು ನಿಂದೇನು ಕಾಣ್ತದೀಗ ಅದೇ ಜಂಬುಕೇಶ್ವರ ಟೆಂಪಲ್. ಗುರುವೇ, ಈ ಜಂಬುಕೇಶ್ವರ ಗುಡಿ ಮುಂದೆ ಪ್ರಸಾದ ಇಟ್ಟಿದ್ರು. ಇದೇನಪ್ಪ ಅಂತಂದ್ರೆ ಗಂಜಿ. ಇವಾಗ ನಾವು ಈ ಪ್ರಸಾದವನ್ನು ಸೇವನೆ ಮಾಡೋಂಬತ್ತ. ಈ ಗೋಪುರದಿಂದ ನೀವು ಒಳಗಡೆ ಬಂದ್ಗಳೇ ಈ ಥರ ನಿಮ್ಮ ಪಾರ್ಕಿಂಗ್ ಲಾಟ್ ಕಾಣ್ತದ. ಈ ಜಂಬುಕೇಶ್ವರ ಗರ್ಭಗುಡಿ ಬರಬೇಕಪ್ಪ ಅಂತಂದ್ರೆ ಟೋಟಲ್ ನಾವು 3 ಗೋಪುರಗಳ ದಾಟಿ ಬರಬೇಕು. ಈ ಗೋಪುರದೊಳಗೆ ಎಂಟ್ರಿ ಕೊಟ್ರಪ್ಪ ಅಂತಂದ್ರೆ ನಿಮ್ಗೆ ಜಂಬುಕೇಶ್ವರ ಗರ್ಭ ದೇವಾಲಯ ಸಿಗ್ತದೆ. ನೀವು 3 ಗೋಪುರ ಒಳಗೆ ಬರ್ತಿರ್ಗ ಸೈಡಿಗೆ ಈ ತರ ಮಂಟಪ ಇದ್ದಿರ್ತಾವ. ಎಲ್ಲಿ ನೋಡಿದ್ರೆ ನಿಮಗೆ ಬರೀ ಮಂಟಪ ಕಾಣ್ತದ. ಬರುವಾಗ ಆ ದಿಕ್ಕಿಗೆ ಈ ದಿಕ್ಕಿಗೆ ಒಂದೊಂದು ಗುಡಿಗಳು ಇದ್ದಿರ್ತಾವ. ಆ ಮಂಟಪದಾಗ ಪಂಚಭೂತ ಲಿಂಗಗಳಲ್ಲಿ ಇದು ನಾವು ನಿಮಗೆ ತೋರಿಸೋದು 2ನೇ ಲಿಂಗ. 1ನೇದು ಅರುಣಾಚಲೇಶ್ವರದಲ್ಲಿರೋ ಅಗ್ನಿಲಿಂಗ, ಇಲ್ಲಿ ಜಂಬುಕೇಶ್ವರದಲ್ಲಿರುವ ಜಲಲಿಂಗ. ಒಂದ್ಸಲ ಸ್ವರ್ಗದಲ್ಲಿ ಶಿವ ಧ್ಯಾನ ಮಾಡ್ತಿರ್ತಾನ. ಆ ಧ್ಯಾನ ನೋಡಿ ಪಾರ್ವತಿ ದೇವಿ ಹೀಯಾಳಿಸ್ತಾಳ. ಅವಾಗ ಶಿವ ಕೋಪಗೊಂಡು ಪಾರ್ವತಿಗೆ ಒಂದು ಶಾಪ ಕೊಡ್ತಾನೆ. ಏನಪ್ಪ ಅಂತಂದ್ರೆ, ನೀನು ಭೂಮಿ ಮೇಲೆ ಹೋಗಿ ಜನಸಪ್ಪ ಅಂತಂದು. ಅವಾಗ ಪಾರ್ವತಿ ಈ ಭೂಮಿ ಮ್ಯಾಗ ಬಂದು ಇದೇ ತಿರುವಣ ಕೈವಳೊಳಗೆ ಬಂದು ಕೇಶಂದ್ರ ಜನಸ್ಥಳ ಜನಸಿ ಶಿವನ ಪ್ರಾರ್ಥನೆಯನ್ನು ಮಾಡ್ತಾಳ. ಮಾಡಿ ಕೇಶಂದ್ರ ನೀರಿಂದನೇ ಲಿಂಗವನ್ನು ಕಟ್ತಾರೆ. ಅದ್ರ ಸಂಬಂಧ ಈ ಊರೊಳಗಿರುವ ಲಿಂಗಕ್ಕೆ ಜಲಲಿಂಗಪ್ಪ ಅಂತಂದು ಕರೀತಾರ. ಆ ದೇವಿಗೆ ಇಲ್ಲಿ ಅಖಿಲಾಂಡೇಶ್ವರಿಯಪ್ಪ ಅಂತಂದು ಕರೀತಾರ. ಈ ಒಂದು ಗುಡಿ ಒಳಗೆ ಶಿವ ಮತ್ತು ಪಾರ್ವತಿ ಮದುವೆ ಆಗಲ್ಲ. ಯಾಕಪ್ಪ ಅಂತಂದ್ರೆ ಶಿವ ಮತ್ತು ಪಾರ್ವತಿಗೆ ಇಲ್ಲಿ ಗುರು ಶಿಷ್ಯರಪ್ಪ ಅಂತಂದು ಗುರುತಿಸ್ತಾರ. ಒಂದ್ಸಲ ಸ್ವರ್ಗದಲ್ಲಿ ಶಿವಗಣಗಳು ಜಗಳ ಮಾಡ್ತಿರ್ತಾರ, ಮಾಲ್ಯವನ್ ಮತ್ತು ಪುಷ್ಪದಂತಪ್ಪ ಅಂತಂದು. ಅವಾಗ ಶಿವ ಅವರಿಬ್ಬರಿಗೆ ಶಾಪ ಕೊಡ್ತಾನೆ, ನೀವು ಭೂಮಿ ಮ್ಯಾಗ ಹೋಗಿ ನೆಲೆಸ್ರಪ್ಪ ಅಂತಂದು. ಅವಾಗ ಮಾಲ್ಯವನ್ನ ಆನೆ ರೂಪದಲ್ಲಿ, ಪುಷ್ಪದಂತ ಜೇಡ ರೂಪದಲ್ಲಿ ಈ ಭೂಮಿ ಮ್ಯಾಗ ಬರ್ತಾರ. ಅವಾಗ ಒಂದ್ಸಲ ಜಾಂಬೂ ಟ್ರೀ ತಳಗಿರುವ ಶಿವಲಿಂಗವನ್ನ ಪೂಜೆ ಮಾಡ್ತಿರ್ತದ ಆನೆ ನೀರು ತಗೊಂಡ್ ಕೇಸಿಂದ್ರ. ಅದ್ರ ಜೊತೆನೆ ಜೇಡ್ ಏನ್ ಮಾಡ್ತಿರ್ತಪ್ಪ ಅಂತಂದ್ರ ಲಿಂಗದ ಮೇಲೆ ಜೇಡ್ ಕಟ್ತಿರ್ತದ. ಯಾಕಪ್ಪ ಅಂತಂದ್ರೆ ಮೇಲ್ಗಡೆ ಇದ್ದ ದಿವಸ ಶಿವಲಿಂಗದ ಮ್ಯಾಗ ಬೀಳ್ಬಾರ್ದಪ್ಪ ಅಂತಂದ್. ಅವಾಗ ಆನೆಗದು ಗೊತ್ತಿರ್ಲಾದೆ ಆ ಜೇಡವನ್ನು ಕೂಡ ನೀರಿನಲ್ಲಿ ಸ್ವಚ್ಛ ಮಾಡ್ತದ. ಅವಾಗ ಜೇಡಿಗೆ ಸಿಟ್ಟು ಬಂದ್ ಕೇಸಿಂದ್ರ ಆನೆ ಸೊಂಡಲ್ದಾಗ ಹೋಗಿ ಆನೆಗೆ ಸಾಯಿ ಹೊಡಿತದ. ಅವಾಗ ಜೇಡು ಕೂಡ ಸಾಯ್ತದ. ಅವಾಗ ಇವರಿಬ್ರು ಸ್ವರ್ಗಕ್ಕೆ ಹೋಗ್ತಾರ. ಅವಾಗ ಆನೆದೇನು ತಪ್ಪಿರಲ್ಲಿಗ ಅದಕ್ಕೆ ಜೇಡು ಕೊಂದಿರ್ತಾನೆ ಆನೆಗೆ. ಇನ್ನೊಂದ್ಸಲ ಶಿವ ಜೇಡಿಗೆ ಶಾಪ ಕೊಡ್ತಾರ, ನೀ ಭೂಮಿ ಮ್ಯಾಗ ಹೋಗಿ ನೆಲೆಸಪ್ಪ ಅಂತಂದು. ಅವಾಗ ಜೇಡ ನೆಕ್ಸ್ಟ್ ಜನ್ಮದಾಗ ಈ ಒಂದು ತಿರುವಣಾಯಕ ಒಳಗ ಮನುಷ್ಯನಾಗಿ ಹುಡ್ತಿರ್ತಾನ. ಆ ಮನುಷ್ಯನ ಹೆಸರೇ ಕೊಚ್ಚಿಗಣ್ಣನ್. ಆ ಕೊಚ್ಚಿಗಣ್ಣ ಚೋಳ ಕಿಂಗ್ಡಮ್ ಒಳಗ 1ನೇ ರಾಜ ಇದ್ದಿರ್ತಾನ. ಆ ಕೊಚ್ಚಿಗಣ್ಣ ರಾಜನೇ ಈ ಜಂಬುಕೇಶ್ವರ ಟೆಂಪಲ್ ವನ್ನ ನಿರ್ಮಾಣ ಮಾಡ್ತಾನ. ಬಟ್ ಇನ್ನೊಂದು ವಿಷಯ ಅದ, ಇಲ್ಲಿ ಗರ್ಭಗುಡಿ ಏನಾದೀಗ ಒಳಗ ಆನೆಗೆ ಹೋಗಕ್ಕ ಜಾಗ ಮಾಡಿಲ್ಲ. ಯಾಕಪ್ಪ ಅಂತಂದ್ರೆ ಅವನಿಗೆ ಈ ಪೂರ್ವ ಜನ್ಮದು ಎಲ್ಲ ಗೊತ್ತಿರ್ತದ. ಅದ್ರ ಸಂಬಂಧ ಆನೆ ಓಲಾಡ ಸಂಬಂಧ ಸಣ್ಣಗೆ ಮಾಡಿರ್ತಾನ ಬಾಕ್ಲಲ್ಲಿ. ಗುರುವೆ, ಇಲ್ಲಿ ಆನೆ ಬತ್ತು ನೋಡಿದ್ರಾಗ ಅದು 2 ಗೋಪುರ ಒಳಗೆ ಹೈಸ್ಬತ್ತು. ಬಟ್ ಇಲ್ಲಿ 3ನೇ ಗೋಪುರದಾಗ ಹೋಲಿಲ್ಲ. ಯಾಕಪ್ಪ ಅಂತಂದ್ರೆ ಅವಾಗ ಚೋಳ ರಾಜ ಆನೆ ಮ್ಯಾಗ ಸಿಟ್ಟು ಬಂದ್ ಕೇಸಂದ್ರ ಸಾಣ ಮಾಡಿತಾನ ಬಾಗ್ಲ. ಬಟ್ ಇದು ಗರ್ಭಗುಡಿಯನ್ನ ಆನೆ ಸುತ್ತರಿತದ. ಈ ಜಂಬುಕೇಶ್ವರ ಟೆಂಪಲ್ ಒಳಗ ಗೋಶಾಲೆ ಕೂಡ ಅದ.
ಇವಾಗ ನಾವು ಪಂಚಭೂತ ಲಿಂಗದಲ್ಲಿರುವ ಇನ್ನೊಂದು ಲಿಂಗ ಆಕಾಶಲಿಂಗಕ್ಕೆ ಬಂದೀವಿ. ಈ ಆಕಾಶಲಿಂಗ ತಮಿಳುನಾಡಿನಲ್ಲಿರುವ ಚಿದಂಬರ ಎಂಬ ಒಂದು ಡಿಸ್ಟಿಕ್ ಒಳಗೆ ಬರ್ತದೆ. ಈ ಚಿದಂಬರದಲ್ಲಿ ಆಕಾಶಲಿಂಗ ಅದ. ಈ ಆಕಾಶಲಿಂಗದ ಪೂಜೆಯನ್ನು ನಮ್ಗೆ ಯಾರಿಗೂ ತೋರಿಸಲ್ಲ. ಪೂಜೆ ಮುಗ್ದಿಂದೆ ನಮ್ಗೆ ಗುಡಿ ಒಳಗೆ ಪರ್ಮಿಷನ್ ಕೊಡ್ತಾರೆ ಹೋಲಕ್ಕ. ಎಲ್ಲ ಪೂಜಾರಿಗಳು ಹೊರಗೆ ಬಂದಗಳೇ ನಾವು ಹೋಗ್ತೀವಿ ಆ ಗುಡಿಗೆ ದರ್ಶನ ತಗೊಳಕ. ಈ ಚಿದಂಬರದಲ್ಲಿ ಶಿವ ಮೊಟ್ಟ ಮೊದಲು ಭೂಮಿಯ ಮೇಲೆ ತಾಂಡವವನ್ನು ಆಡಿದ್ದು. ಈ ದೇವಾಲಯದಲ್ಲಿ ನಾವು ಶಿವನನ್ನು 3 ರೂಪದಲ್ಲಿ ನೋಡಬಹುದು. ಒಂದನೇದು ನಟರಾಜನ ಸ್ವರೂಪದಲ್ಲಿ, ಎರಡನೇದು ಸ್ಫಟಿಕಲಿಂಗದ ಸ್ವರೂಪದಲ್ಲಿ, ಮೂರನೆಯದು ಒಂದು ನಿರಾಕಾರ ಜಾಗದಲ್ಲಿ. ಈ ಒಂದು ನಿರಾಕಾರ ಜಾಗಕ್ಕೆ ಚಿದಂಬರಂ ರಹಸ್ಯ ಅಂತಂದು ಕರೀತಾರೆ. ಚಿದಂಬರನ ಗರ್ಭಗುಡಿಯೊಳಗೆ ಮಧ್ಯದಲ್ಲಿರುವುದೇ ನಟರಾಜನ ಸ್ವರೂಪವಿರುವ ಮೂರ್ತಿ, ಬಲಗಡೆ ಇರುವುದೇ ನಿರಾಕಾರ ರೂಪ. ಈ ನಿರಾಕಾರ ರೂಪಕ್ಕೆ ಇಲ್ಲೇನದಪ್ಪ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಇದನ್ನೇ ನಾವು ಚಿದಂಬರ ರಹಸ್ಯಪ್ಪ ಅಂತಂದು ಕರಿತೀವಿ. ಎಡಗಡೆ ಇದ್ದಿದೆ ದೇವಿಯ ಮೂರ್ತಿ. ನಟರಾಜನ ಗರ್ಭಗುಡಿಯ ಮೇಲೆ 21,600 ಹಂಚುಗಳಿವೆ ಬಂಗಾರದ್ದು. ಈ 21,600 ಹಂಚುಗಳು ನಮ್ಮ ಜೀವನದಲ್ಲಿ ಮಾಡುವ ಉಚ್ಛ್ವಾಸ ನಿಶ್ವಾಸದ ಸಂಖ್ಯೆ. ಈ ಬಂಗಾರದ ಹಂಚಿಗೆ 72,000 ಮೊಳೆಗಳದವ. ಈ 72,000 ಮೊಳೆಗಳು ಮನುಷ್ಯನಲ್ಲಿರುವ 72,000 ನಾಡಿಗಳಿಗೆ ಸಮ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಡಿಸ್ಲೈಕ್ ಮಾಡಿರಿ. ನಿಮ್ಗೆ ಏನು ಅನಿಸ್ತದ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಮತ್ತೆ ಸಿಗ ನೆಕ್ಸ್ಟ್ ವಿಡಿಯೋದಾಗ ಬಾಯ್.